ಅವ್ರು ಎಂ ಪಿ ಪಾಟೀಲ್ ಸಾಹೇಬ್ರದ ಕಾಲದ ಮಣದ ಧೂಲಾಗಂಗಿಲ್ಲ. ನೀ ಏನು ನೋಡ್ತೀವೋ, ನೀ ಏನು ಒಳಗೆ ಹಾಕ್ತಿ. ನಮ್ಮ ಅಪ್ಪಗೆ ನಾವು ಹುಟ್ಟಿವಿ, ನಮ್ಮ ಸಮಾಜದಿಂದ ಖಾದ್ರಿ ವಕೀಲ 1 ಕೋಟಿ ರೂಪಾಯಿ ಕೊಡ್ತೀನಿ ನಾನು. 1 ಕೋಟಿ 11 ಲಕ್ಷ ರೂಪಾಯಿ ನಾವು ಸಮಾಜದಿಂದ ರೊಕ್ಕ ಎಬ್ಬಸ್ ಕೊಡ್ತೀರ ಅವ್ರೆ. ನಾವು ಬೇರೆ ಜಾತಿಯವ್ರಿಗೆ ಬೇರೆ ಮಂದಿಗೆ ಯಾರಿಗೂ ಏನು ಅನ್ನಂಗಿಲ್ಲ. ಬರೀ ಬಸವನಗೌಡ್ರಿಗೆ ಒಮ್ಮೆ ಅಲ್ಲಿ ಕತ್ತೀವಿ. ಮೊಹಮ್ಮದನವ ಏನು ಯಾರು ಯೂಟ್ಯೂಬರ್ ಅಂತ ಏನು ಕೇಳ್ಯಾನಂತ ಹೇಳಿದ ಮ್ಯಾಗ ಅವ್ರಿಗೆ ಗೆಟ್ ಔಟ್ ಅನ್ನೋದು ಎಷ್ಟು ಸರಿಯಾದ. ಯಾರೇ ಸಾರ್ವಜನಿಕ ಒಂದು MLA ಆದ್ಮ್ಯಾಗ ಎಲ್ಲರೂ ಹೋಗ್ತಾರೆ, ಏನಾರೇ ಕೇಳ್ತಾರೆ. ಒಂದು ಬಿಜಾಪುರ ಸಿಟಿ MLA ಅಂದ್ರೆ ಎಲ್ಲ ಕಾಸ್ಟ್ ಎಲ್ಲರೂ ಕೂಡ ಮಾತಾಡೋದು ಇರೋದಿರ್ತೈತಿ. ನಾ ಮೊಹಮ್ಮದ ರಾಂಬಲ್ಲಿ ಏನು ಕೆಲಸ ಅದ, ಮತ್ತು ಅಷ್ಟು ರಾಂಬಲ್ಲಿ ಕೆಲಸ ಇರ್ಲಿಕ್ಕಂದ್ರೆ ಒಂದು ಬುರ್ಕಾದವ್ರಿಗೂ ಒಂದು ಗಡ್ಡದವ್ರಿಗೆ ಗಾಡ್ಯಾಗ ಕುಡಿಸ್ಕೊಂಡು ಹೋಗಿ ಕಾರ್ಪೊರೇಷನ್ಗೆ ಹೋಟ್ ಹಾಕಿಸ್ಲಾಕೇನು ಬುದ್ಧಿ ಬಂದಿದ್ದಿಲ್ಲ. ಅಷ್ಟು ನಿಮ್ಗೆ ಜಾತಿ ಮಾಡೋದೇ ಇದ್ರೆ ಅವ್ರಿಗೆ ಯಾಕೆ ಇಬ್ರಿಗೆ ತಗೊಂಡು ಹೋಗಿ ಹೋಟ್ ಹಾಕ್ಸ್ಕೊಂಡ್ರಿ? ಮುಂದಿನ ಸರ್ತಿ 28ಕ್ಕೆ ನಮ್ಮ ಸರ್ಕಾರ ಬರ್ತೈತಿ, ನಾ ಎಲ್ಲರಿಗೂ ಒಳಗೆ ಹಾಕ್ತೀನಿ. ಈಗ ಯಾವ ಸರ್ಕಾರದೊಳಗೆ ಅದಾರ ಅವರು? ಮುಂದಿನ ಸರ್ತಿ ಏನು ಹುಚ್ಚಿಗಿಚ್ಚಾಗ್ಯಾನ, ಏನು MLA ಏನು ಮಾನಸಿಕ ಕಳ್ಕೊಂಡಾನ. 1000 JCB ತರ್ತೀನಿ, ಎಲ್ಲ ತಾಲೂಕು ಒಂದೊಂದು ಹಿಟ್ಟು ನಾ ಬೆಳೆಸ್ತೀನಿ. ಏನು CM ಆಗೇ ಬಿಟ್ಟಾರ, ಪಾರ್ಟಿಲಿಂದ ಹೊರಗೆ ಓಡಿಸ್ಯಾರ. ಹೊರಗೆ ಓಡಿಸಿದ ಮ್ಯಾಗೂ ನಾ BJPಲಿಂದ CM ಆಗ್ತೀನಿ, 1000 JCB ತರ್ತೀನಿ, ಪ್ಲಾಸ್ಟಿಕ್ JCB ಒಂದು ತಂದು 1000 ನಾವು ಅವ್ರ ಮನೆಗೆ ಕಳಿಸ್ತೀವಿ. JCB ಪ್ಲಾಸ್ಟಿಕ್ದು ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನೆಗೆ ಕಳಿಸ್ತೀವಿ. ಪ್ಲಾಸ್ಟಿಕ್ JCBಲಿಂದ ಎಲ್ಲ ತಾಲೂಕು ಒಂದೊಂದು ಕಳಿಸಿ ಬೆಳೆಸಲಿ. ಏನು ಪಾರ್ಟಿಲಿಂದ ಹೊರಗೆ ಹಾಕಿದ್ನು ಅಷ್ಟು ಖದರಿಲ್ಲ. ನಾ CM ಆಗ್ತೀನಿ, ಮುಂದಿನ ಸರ್ತಿ ನಮ್ಮ ಸರ್ಕಾರ ಬರ್ತೈತಿ, ಎಲ್ಲರೂ ನಾವು ನೋಡ್ತೀನಿ, ಒಳಗೆ ಹಾಕ್ತೀನಿ. ನೀ ಏನು ನೋಡ್ತೀವೋ, ನೀ ಏನು ಒಳಗೆ ಹಾಕ್ತಿ? ಮೈನಾರಿಟಿ ಹುಡುಗಿಯರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಂತಿಪ್ಪ. 5 ಲಕ್ಷ ಎಷ್ಟು ಮಂದಿಗೆ ಕೊಟ್ಟು? 200 ಮಂದಿ ಲಿಸ್ಟ್ ಅದ. ಯಾವಾಗ ಕಳಿಸ್ಲಿ, ಯಾವಾಗ ಕೊಡ್ತಿ? ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸ್ಲಿ, ಎಲ್ಲರೂ ಕರ್ಕೊಂಡು ಒಯ್ದು ಏನು ಮನೆ ಮುಂದೆ ಕುಂದರ್ಸ್ಲಿ? ಇಲ್ಲಿಕಂದ್ರೆ ನಮ್ಮದು ನಿಮ್ದು ಎದರ ಬದ್ರ ನಾ ಕರ್ಕೊಂಬರ್ತೀನಿ, ನಮ್ಮ ಮುಂದೆ ಕೊಡ್ತೀರಿ. ಮೊನ್ನೆನೇ ಹೇಳಿದ್ದೆ, ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಕೊಡ್ರಂತ. ಕೊಟ್ಟಿಲ್ಲ. ನಮ್ಮ ಅಪ್ಪಗೆ ನಾವು ಹುಟ್ಟಿವಿ, ನಮ್ಮ ಸಮಾಜದಿಂದ ಖಾದ್ರಿ ವಕೀಲ 1 ಕೋಟಿ ರೂಪಾಯಿ ಕೊಡ್ತೀನಿ ನಾನು. 1 ಕೋಟಿ 11 ಲಕ್ಷ ರೂಪಾಯಿ ನಾವು ಸಮಾಜದಿಂದ ರೊಕ್ಕ ಎಬ್ಬಸ್ ಕೊಡ್ತೀರ ಅವ್ರೆ. ನಾವು ಬೇರೆ ಜಾತಿಯವ್ರಿಗೆ ಬೇರೆ ಮಂದಿಗೆ ಯಾರಿಗೂ ಏನು ಅನ್ನಂಗಿಲ್ಲ. ಬರೀ ಬಸವನಗೌಡ್ರಿಗೆ ಒಮ್ಮೆ ಅಲ್ಲಿ ಕತ್ತೀವಿ. ಅವ್ರ ಮನೆಯದೇ ಯಾವ್ದಾರೆ ಒಂದು ಹೆಣ್ಮಕ್ಳಿಗೆ ಒಂದು ಮೈನಾರಿಟಿ ಹಂಗೆ ಮಾಡಿಕೊಡ್ಲಿ. 1 ಕೋಟಿ 11 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಎಲ್ಲ ಮನೆ ತಿರುಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರಿಗೆ. ಏನು ನಮ್ಮ ಹೆಣ್ಮಕ್ಳು ಫಿರಿ ಬಿದ್ದಾವ, ಏನು ಮುಸುಲ್ರು ಫಿರಿ ಬಿದ್ದಾರೆ. ನಾ ಇಲೆಕ್ಷನ್ ನಿಂತೀನಿ, ನನಗೆ ಮಾತಾಡ್ರಿ, ನಮ್ಮ ಕಮ್ಯುನಿಟಿಯವ್ರಿಗೆ ಮಾತಾಡೋದು. ಏನು ನಿಮ್ಮ ಅಪ್ಪಂದು ತಿಂದೀವಿ, ಬದಮಾಶ್ MLA ನೀ ಎಲ್ಲರೇ ತಿಳಿದಿರಬೇಕು. ನೀನು ಬಾಯಿ ಒಂದೇ ಅದ, ನಿನ್ನ ಅಪ್ಪ ಬೈತೀವಿ. ನೀ ಎಲ್ಲರೇ ತಿಳಿದು ಅವ್ರು ಸುಮ್ಮ ಕುಂದರ್ಲಾಕತ್ತಾರೆ. ನೀವು 1 ಬೈದ್ರೆ 10 ಬೈತೀವಿ ನಾವು. ನಿನಗೆ ಬೈತೀವಿ, ನಮ್ಮ ಸಮಾಜಕ್ಕೆ ನೀ ಬೈಯೋದು ಹಾಕಿಲ್ಲ. ನನಗೆ ಬೈ, ನಾನು ನಿನಗೆ ಬೈತೀನಿ. ನಮ್ಮ ಸಮಾಜವ್ರು ಏನು ಮಾಡ್ಯಾರ? ನಿಮ್ಮ ಮನೆ ಬೆಳೆಸ್ತೀವಿ, ಪಾಕಿಸ್ತಾನ ಕಳಿಸ್ತೀವಿ. ನಿಮ್ಮ ಅಪ್ಪನ ಪಾಕಿಸ್ತಾನ, ನಿಮ್ಮ ಅವನ ಪಾಕಿಸ್ತಾನ. ಹಗಲ ಮೊದಲ ಪಾಕಿಸ್ತಾನ ಹೆಸರು ಹೇಳ್ತಾನೆ. ಅದರ ಸಲುವಾಗಿ ರಾಜಕೀಯ ಮಾಡಿ ಝಂಡಾ ಏರಿಸ್ತಾ. ಆ ಮಾಯಕ್ಕೆ ಹುಡುಗರು ಜೈಲಿಗೆ ಹೋದರು. ಸಿಂದಗಿ ಬಿಜಾಪುರ ಎಲ್ಲ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ. ಅವರು ಉರುಳು ಹಾಕ್ಕೊಂಡು ಸತ್ತರು. ಇದು ನಾನು ಸುಳ್ಳಿದ್ರೆ ಸಿಬಿಐಗೆ ಕೊಡಂತ ಹೇಳ್ರಿ.
ಯಾರಿಗಾರೆ ಏನಾರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ, ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಕ್ಕಂಗೆ ಯಾರು ಎಲ್ಲ ನಮ್ಮ ಸಹೋದರ ಅಂತ ಮಾಡಬೇಕು. ನೀವು ಮುಸಲ್ರು ಹೆಣ್ಮಕ್ಳಿಗೆ ಒಯ್ಯಿರಿ, ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕತ್ತೀರಿ? ಇನ್ನು ಎಲೆಕ್ಷನ್ 2.5 ವರ್ಷ ಅದ. ಇಲೆಕ್ಷನ್ ಏನೂ ಇಲ್ಲ, ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟು ನಿಂಬಲ್ಲಿದ್ರೆ ಯಾಕೆ ಮುಸಲ್ರಿಗೆ ತೊಗೊಂಡು ನಿಮ್ಮ ಗಾಡಿಯಾಗ ನೀವು ತೊಗೊಂಡು ಹೋಗಿಲ್ಲ? ನಿಮ್ಮ ಅಪ್ಪಗೆ ಹುಟ್ಟಿಲ್ಲ, ಮುಸಲ್ರು ಯಾಕೆ ಬೇಕು? ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರು ಒಯ್ಯಬಾರ್ದಿತ್ತು, ನಿಮ್ಮ ಮಂದಿಗೆ ಒಯ್ದು ನೀವು ಓಟ್ ಹಾಕ್ಬೇಕಿತ್ತು. ನಾವು ಬ್ಯಾಡ ಅಂತಿದ್ದಿಲ್ಲ. ಬರೀ ಅವರು 5 ಲಕ್ಷ ಕೊಡ್ತೀನಿ ಅಂದಾರೆ ಖಾದ್ರಿ ವಕೀಲು, 1 ಕೋಟಿ ಕೊಡ್ತೀನಿ ಅಂದಾನ. ನಾವು 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀನಿ. ಎಲ್ಲ ಮನೆ ಹೋಗಿ ನಮ್ಮ ಸಮಾಜವ್ರ ಬಳಿ ಚಂದ ಎತ್ತಿ ಅವ್ರ ಮನೆಯದೇ ಅವನ ಮನೆಯದೇ ಹೇಳಿಕತ್ತೀನಿ, ಬೇರೆ ಮನೆ ಅವ್ರಿಗೆ ಯಾರಿಗಿಲ್ಲ. ಅವ್ರ ಮನೆಯದೇ ಹೆಣ್ಮಗಳು ನಮ್ಮ ಯಾವ್ದಾರೆ ಅವನು ಗಂಡ್ಮಕ್ಳಿಗೆ ಕೊಡಲಿ, ಎಲ್ಲ ಕಾಸ್ಟ್ ಗಂಡ್ಮಕ್ಳದೊಳಗೆ ಕೊಡಲಿ. ಅವ್ರು MP ಪಾಟೀಲ್ ಸಾಹೇಬ್ರದ ಕಾಲದ ಮಣದ ಧೂಳಾಗಂಗಿಲ್ಲ. ಎಷ್ಟು ನೀರು ಬಂದೈತಿ, ಎಲ್ಲ ಬಂದೈತಿ, ಒಣಿಗೆ ಹೋಗೋದು ಬಿಟ್ಟು ಎಲ್ಲ ಬಿಜಾಪುರ ಮಂದಿನೂ ಅಂಥ MLA ಓಟ್ ಹಾಕ್ತಾರೆ. ಹೋಗಿ ನೀರು ಬಂದೈತಿ, ಎಲ್ಲಿ ಒಂದೇ ಕಡೆ ಬಂದೈತಿ ಅಂತ ಶಿಕಾರ್ಖಾನೆ ಬಂದೈತಿ, ಗಚ್ಚಿನ ಕಟ್ಟಿ ಕಾಲನಿ ಬಂದೈತಿ, ಸಾಯಿ ಪಾರ್ಕ್ ಬಂದೈತಿ, ಬಸರಿ ಬಾವಿ ಬಂದೈತಿ, ಗಣೇಶ್ ನಗರದೊಳಗೆ ಬಂದೈತಿ, ರಾಮನಗರದೊಳಗೆ ಬಂದೈತಿ, ಕನಾನ್ ನಗರದೊಳಗೆ ಬಂದೈತಿ, ಮಿನಾಕ್ ಚೌಕದೊಳಗೆ ಬಂದೈತಿ. ನೋಡಿದ್ರೆ ಗೊತ್ತಾಗಬೇಕು. ಒಬ್ಬ ಹೇಳ್ಯಾನ, ಅದು ಅವನ ಬಗ್ಗೆ ಏನು ಕೇಳ್ತೀರಂತ ಮನುಷ್ಯ ಇಲ್ಲ, ಮನುಷ್ಯನೇ ಹೇಳೋವಲ್ಲ. सर बार बार एक ही कास्ट को और एक ही कम्युनिटी को टारगेट कर रहे हैं MLA बसवंत गौड़ा पाटिल। एज ए पॉलिटिशियन, आखिर आप भी एक पॉलिटिशियन है, आखिर उनका मंशा क्या है? हमारे MP पाटिल साहब हर एक जात को लेकर जा रहे हैं, उसके पाँव का उन्हें धूल भी नहीं होता है. उन्हें बोलता है 2000, उन्हें पार्टी में है कौन से? अब 2028 को उसकी पार्टी आती कहते हैं. अब पार्टी से लात मार को बाहर में लात मारे हैं, पार्टी से लात मार को बाहर मायूं से. ಅಂತ MLA ಒದ್ದು ಹೊರಗೆ ಹಾಕ್ಯಾರ. ಇನ್ನ BJPದೊಳಗೆ ಅದೀನಿ ಅಂತ ಹೇಳ್ತಾರೆ, ಒದ್ದು ಹೊರಗೆ ಹಾಕಿದ್ರು.